ಕೋವಿಡ್ ಮಧ್ಯಂತರ ವರದಿ ಬ್ಲಾಕ್ ಮೇಲ್ ಸ್ಟ್ರಾಟಜಿ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸುಧಾಕರ್ ಕಿಡಿಕಾರಿದ್ದಾರೆ. ಸದ್ಯ ಕೋವಿಡ್ ಹಗರಣದ ತನಿಖಾ ವರದಿ ಸಿಎಂಗೆ ಸಲ್ಲಿಕೆ ಮಾಡ್ತಿದ್ದಂತೆ ಇದರ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ನಾವು ಪ್ರಾಮಾಣಿಕತೆಯಿಂದ ಕೋವಿಡ್ ಅನ್ನ ನಿಯಂತ್ರಣಕ್ಕೆ ತಂದಿದ್ದೀವಿ. ಜನರ ಪ್ರಾಣ ಉಳಿಸುವಂತಹ ಪುಣ್ಯದ ಕೆಲಸವನ್ನ ನಾವು ಮಾಡಿದ್ದೀವಿ. ಭಗವಂತ ಇದ್ದಾರೆ, ಭಗವಂತ ನಮ್ಮ ಕಷ್ಟವನ್ನ ನೋಡಿದ್ದಾರೆ. ನಮಗೆ 6-7 ಕೋಟಿ ಜನರ ಆಶೀರ್ವಾದ ಇದೆ. ಕಾಳಿಕಾಂಬ ಆಶೀರ್ವಾದ ಇರುವಾಗ ಏನೂ ಆಗೋದಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರು ಹರಿಹಾಯ್ದಿದ್ದಾರೆ. ಸದ್ಯ ಕೋವಿಡ್ ಹಗರಣದ ಸಂಬಂಧ ತನಿಖಾ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆಯನ್ನ ಮಾಡಲಾಗಿದೆ. ಈ ಬೆನ್ನಲ್ಲೇ ಸುಧಾಕರ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಪ್ರಾಮಾಣಿಕತೆಯಿಂದ ಕೋವಿಡ್ ನಿಯಂತ್ರಣಕ್ಕೆ ತಂದಿದ್ದೀವಿ. ಆ ಸಮಯದಲ್ಲಿ ನಾವು ಸಾಕಷ್ಟು ಕೆಲಸವನ್ನ ಮಾಡಿದ್ದೀವಿ. ಜನರ ಪ್ರಾಣ ಉಳಿಸುವಂತಹ ಪುಣ್ಯದ ಕೆಲಸವನ್ನ ನಾವು ಮಾಡಿದ್ದೀವಿ. ಆದರೂ ಈಗ ಸದ್ಯ ವರದಿಯನ್ನ ಸಲ್ಲಿಸಿದ್ದಾರೆ. ನಮಗೆ ದೇವರ ಆಶೀರ್ವಾದ ಇದೆ, ಹೀಗಾಗಿ ನಮಗೆ ಏನೂ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ಸದ್ಯ ಕೋವಿಡ್ ಹಗರಣದ ತನಿಖಾ ವರದಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಿಡಿಕಾರಿದ್ದು, ನಾವು ಕೋವಿಡ್ ಸಮಯದಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀವಿ, ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನ ನಾವು ಮಾಡಿದ್ದೀವಿ, ಜನರ ಪ್ರಾಣ ಉಳಿಸುವಂತಹ ಪುಣ್ಯದ ಕೆಲಸವನ್ನ ನಾವು ಮಾಡಿದ್ದೀವಿ ಆ ಸಂದರ್ಭದಲ್ಲಿ. ಹೀಗಾಗಿ ದೇವರು ನಮ್ಮ ಜೊತೆ ಇದ್ದಾರೆ. 6-7 ಕೋಟಿ ಜನರು ಸಹ ಇದ್ದಾರೆ ನಮ್ಮ ಜೊತೆಗೆ. ಅವರ ಆಶೀರ್ವಾದ ನಮಗಿದೆ, ಕಾಳಿಕಾಂಬ ಆಶೀರ್ವಾದ ಸಹ ಇದೆ. ಹೀಗಾಗಿ ನಮಗೆ ಯಾವುದೇ ವರದಿಯನ್ನ ಸಲ್ಲಿಸಿದ್ರು ಏನೂ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಸರ್ಕಾರದ ವಿರುದ್ಧ ಗರಂ ಆಗಿ ಹೇಳಿದ್ದಾರೆ. ದೀರ್ಘವಾಗಿ ಹೇಳಿದ್ದೀನಿ ನಿನ್ನೆಗೆ. ಅದಕ್ಕೆ ಫಸ್ಟ್ ಉತ್ತರ ಬರಲಿ ಕಾಂಗ್ರೆಸ್ ಸರ್ಕಾರ. ಹೇಳಿ ಕಾಂಗ್ರೆಸ್ ಸರ್ಕಾರ ಆ ಮಧ್ಯಂತರ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಮೊದಲು ಪ್ರಕಟ ಮಾಡಿ, ಆಮೇಲೆ ಮಾತಾಡೋಣ. ದೀರ್ಘವಾಗಿ ಹೇಳಿದ್ದೀನಿ ನಿನ್ನೆಗೆ. ಅದಕ್ಕೆ ಫಸ್ಟ್ ಉತ್ತರ ಬರಲಿ ಕಾಂಗ್ರೆಸ್ ಸರ್ಕಾರ. ಹೇಳಿ ಕಾಂಗ್ರೆಸ್ ಸರ್ಕಾರ ಆ ಮಧ್ಯಂತರ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಮೊದಲು ಪ್ರಕಟ ಮಾಡಿ, ಆಮೇಲೆ ಮಾತಾಡೋಣ.